ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅನದರ್ ಲಾಗ್. ಟುಡೇ ಲಾಗ್ ಏನಾಗಿರುತ್ತಪ್ಪ ಅಂದರೆ ಇದು ಕೂಡ ಟ್ರಾವೆಲ್ ಲಾಗ್ ಆಗಿರುತ್ತೆ. ಸಡನ್ ಪ್ಲ್ಯಾನ್ ಆಗಿದ್ದು ಫ್ರೆಂಡ್ಸ್, ಹೋಗ್ತೀವಿ ಅಂತಲೇ ಗೊತ್ತಿರಲಿಲ್ಲ. ಮಾರ್ನಿಂಗ್ 7 o'clock ಕಾಲ್ ಬಂತು, 12 o'clock ಎಲ್ಲ ಕನ್ಫರ್ಮ್ ಆಗಿ ರೈಲ್ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಮತ್ತು ನೈಟ್ಗೆ ಡಿನ್ನರ್ಗೆ ಪ್ರಿಪೇರ್ ಮಾಡಿಕೊಂಡು ಹೊರಟ್ವಿ. ಪ್ಯಾಕಿಂಗ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬೇಗ ಹೋಗಬೇಕಿತ್ತು. ನನಗೆ 8 o'clock ಏನೋ ಟ್ರೈನ್ ಇತ್ತು. ಅದು ಬೈಯಪ್ಪನಹಳ್ಳಿಗಿತ್ತು ಟ್ರೈನು. ನಮ್ಮ ಮನೆಯಿಂದ ಬೈಯಪ್ಪನಹಳ್ಳಿಗೆ ಹೋಗೋಕ್ಕೆ ಎಕ್ಸಾಮ್ ಇರುತ್ತೆ ಅಂತ ನಾವೇನು ಮಾಡಿದ್ವಿ, ಮೆಟ್ರೋಗೆ ಹೋದ್ವಿ ಫ್ರೆಂಡ್ಸ್. ಏನು ನಾಳೆ ನಮ್ಮದು ಕಸಿನ್ ಸಿಸ್ಟರ್ದು ಮನೆಯದು ಕಾಲ್ ಮಾಡಿದ್ದು ಬೇಗ ಎದ್ದೊಳ್ತೀರ. ಆಮೇಲೆ ಇನ್ನು 9 o'clock ಯಾರಾದ್ರೂ ಬೈದ್ರೆ ನಂಗೆ ಗೊತ್ತಿಲ್ಲ. ಏನು ಬೈತಾರೆ? ರೀ? ಯಾರ್ಯಾರು ಗೊತ್ತಿದ್ದು ನೋಡ್ಕೊಂಡು ಡೋರ್ ಹೋಗ್ಬಿಟ್ಟು ಮುಂದ್ಬಿಡೋದು ಸ್ಪೀಡ್ ಆಗಿ. ಆ ಕಡೆ ಬರ್ಬೇಕು, ಈ ಕಡೆ ಬರ್ಬೇಕು, ಎಲ್ಲರೂ ಕೂಡ ಬಂದೇ ಬಿಡುತ್ತೆ. ಈಗ ಸ್ಟೇಷನ್ ಖಾಲಿ ಇಲ್ಲ, ಹಾಕೋದು ಯಾರು ಡೋರ್ ತಳ್ಳಿದ್ದು ಬಂದು ಫೈನಲಿ ಹುಬ್ಳಿ ಬಂದು ತಲುಪಿದ್ದು ಫ್ರೆಂಡ್. ಹುಬ್ಳಿ ಬಂದು ತಲುಪಿದಾಗ ಟೈಮ್ ಬಂದು 4:30 ಆಗಿತ್ತು. ನಮ್ಮ ಸಿಸ್ಟರು ಮತ್ತು ಅವ್ರ ಹಸ್ಬೆಂಡು ನಮ್ಮನ್ನು ಪಿಕ್ ಮಾಡೋಕ್ಕೆ ಅಂತ ಮುಂಚೆನೇ 3:30ಗೆಲ್ಲ ಬಂದು ವೆಯ್ಟ್ ಮಾಡ್ತಾಯಿದ್ರು. ಬಟ್ ಟ್ರೈನಿನ ಟೈಮಿಂಗ್ಸ್ ಲೇಟ್ ಆಗಿದ್ದರಿಂದ ನಾವು ಒಂದು 4:30ಗೇನೋ ರೀಚ್ ಆದ್ವಿ. ತುಂಬ 4:30ಗೆ ತುಂಬ ವೆಯ್ಟ್ ಮಾಡಿದ್ದಾರೆ ನಮಗೋಸ್ಕರ. ಮತ್ತು ಅಲ್ಲಿಂದ ಆಟೋ ಮಾಡಿಕೊಂಡು ನಾವು ನಮಗೆ ಅಂತ ಒಂದು ರೂಮ್ ಮಾಡಿದರು ಫ್ರೆಂಡ್ಸ್, ಮಯೂರ್ ಹೋಟೆಲಲ್ಲಿ. ಅಲ್ಲಿ ಸ್ಟೇ ಆಗೋಣ ಅಂತ ಹೊರಟ್ವಿ. ಇದು ಟುಮಾರೋ ಬೆಳಗ್ಗೆ ರೆಡಿಯಾಗಿ 7 o'clockಗೆ ಮತ್ತೆ ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ದು ನಮ್ಮ ಸಿಸ್ಟರು. ನಿಂಗೆ ಏನು ಬೇಕವ? ನಿಂಗೇನು ಬೇಕು? ಕಾಫಿನಾ? ಬಾದಾಮ್ ಮಿಲ್ಕ್ ಇದೆಯಾ? ಬಾದಾಮ್ ಮಿಲ್ಕ್ ಹಾಗೆ ಕಾಫಿ ಎಲ್ಲ ಕುಟ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅಷ್ಟೊತ್ತಿಗೆ ನನ್ನ ಸಿಸ್ಟರ್ ನಮ್ಮನ್ನು ಪಿಕ್ ಮಾಡೋಕ್ಕೆ ಅಂತ ಬಂದು ಅಲ್ಲಿಂದ ಪಿಕ್ ಮಾಡಿ ಪೂಜೆ ಇರೋ ಡೆಸ್ಟಿನೇಷನ್ನ ರೀಚ್ ಆದ್ವಿ ಫ್ರೆಂಡ್ಸ್. ರೀಚ್ ಆಗಿ ಅಲ್ಲಿ ಪೂಜೆ ಎಲ್ಲ ಆಲ್ರೆಡಿ ರೆಡಿ ಮಾಡ್ತಾಯಿದ್ಲು ನನ್ನ ಸಿಸ್ಟರು. ನಾವು ಹೋದ್ವಿ. ಪೂಜೆ ಎಲ್ಲ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.